ಸರಿ, ಈ ಲೆಕ್ಚರ್ ಸಂಖ್ಯೆ 42ಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ಹಾಗೂ ನಾವು ನಮ್ಮ ವೆಕ್ಟರ್ ಸ್ಪೇಸಸ್ ಬಗೆಗಿನ ಚರ್ಚೆಯನ್ನು ಕಂಟಿನ್ಯೂ ಮಾಡೋಣ. ವಿಶೇಷವಾಗಿ ನಾವು ಇಂದು ಒಂದು ವೆಕ್ಟರ್ ಸ್ಪೇಸಸ್ನ ಬೇಸಿಸ್ ಹಾಗೂ ಡೈಮೆನ್ಷನ್ನ ಬಗ್ಗೆ ಮಾತನಾಡುತ್ತೇವೆ. ಹಾಗಾದರೆ ಹಿಂದಿನ ಲೆಕ್ಚರ್ ಅನ್ನು ನೆನಪಿಸಿಕೊಳ್ಳುವುದಾದರೆ, ನಾವು ಈ ವೆಕ್ಟರ್ಗಳನ್ನು ನೋಡಿದ್ದೇವೆ 1 1 1 ಮತ್ತು 1 1 0 1 0 0 1 0 1 ವೆಕ್ಟರ್ಗಳ ಈ ಸೆಟ್ ಅನ್ನು ನೋಡಿದ್ದೇವೆ. ಈ 4 ವೆಕ್ಟರ್ಗಳು R3 ಇದರ ಸ್ಪ್ಯಾನಿಂಗ್ ಸೆಟ್ ಅನ್ನು ರಚಿಸುತ್ತವೆ. ಇದರರ್ಥ ಈ ವೆಕ್ಟರ್ ಸ್ಪೇಸ್ನ ಯಾವುದೇ ಎಲಿಮೆಂಟ್ 3 ಆಗಿದೆ. ನಾವು ಈ 4 ವೆಕ್ಟರ್ಗಳ ಲೀನಿಯರ್ ಕಾಂಬಿನೇಷನ್ ಅನ್ನು ಬರೆಯಬಹುದು. ಇದನ್ನು ನಾವು ಹಿಂದಿನ ಲೆಕ್ಚರ್ನಲ್ಲಿಯೂ ನೋಡಿದ ಹಾಗೆ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಸಹಾಯದಿಂದ ಹಾಗೂ ಇದನ್ನು ನಾವು ಈ ಲೀನಿಯರ್ ಕಾಂಬಿನೇಷನ್ v1 v2 v3 ಇಂದ ಪಡೆಯಬಹುದು. ಮತ್ತು ಈ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನಿಂದ ನಾವು ಈ ರೋ ಏಕಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿದಾಗ ನಾವು ಗಮನಿಸುವುದು ಏನೆಂದರೆ, ನಾವು ಏನು ಗಮನಿಸಿದ್ದೇವೆ ಎಂದರೆ, ಈ 3 ಪಿವೋಟ್ಗಳು ಕಾಲಮ್ 1ರಲ್ಲಿ ಪಿವೋಟ್ ಇದೆ, ಕಾಲಮ್ 2ರಲ್ಲಿ ಕೂಡ ಪಿವೋಟ್ ಇದೆ, ಕಾಲಮ್ 3ರಲ್ಲಿ ಕೂಡ ಒಂದು ಪಿವೋಟ್ ಇದೆ, ಆದರೆ ಕಾಲಮ್ 4ರಲ್ಲಿ ಪಿವೋಟ್ ಇಲ್ಲ ಹಾಗೂ ಇದನ್ನೇ ನಾವು ಫ್ರೀ ವೇರಿಯೇಬಲ್ ಎಂದು ಕರೆಯುತ್ತೇವೆ. ಆದ್ದರಿಂದ ನಮ್ಮ ಕಾಂಬಿನೇಷನ್ನ λ4 ಅನ್ನು ನಾವು ಈ ವೆಕ್ಟರ್ನ λ1ರ ಜೊತೆ ತೆಗೆದುಕೊಂಡಿದ್ದೇವೆ, ಅಂದರೆ ಕೊಟ್ಟಿರುವ ವೆಕ್ಟರ್ v1 λ ಇಂದ ಕೊಟ್ಟಿರುವ ವೆಕ್ಟರ್ v2 ವರೆಗೆ. ಆದ್ದರಿಂದ ನಾವು ಇದನ್ನು v1 v2 v3 ಮತ್ತು v4 ಮತ್ತು ಈ λ3 v4 v3 ಮತ್ತು λ4 v4 ಈ ಕೊಟ್ಟಿರುವ ವೆಕ್ಟರ್ v ಎಂದು ಹೇಳುತ್ತವೆ, ಅಂದರೆ ಇಲ್ಲಿ ತೆಗೆದುಕೊಂಡಿರುವ v1 v2 ಮತ್ತು v3. ಆದ್ದರಿಂದ ಈ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ನೊಂದಿಗೆ ನಾವು ಗಮನಿಸುವುದು ಏನೆಂದರೆ λ4 ಫ್ರೀ ವೇರಿಯೇಬಲ್ ಆಗಿದೆ. ಫ್ರೀ ವೇರಿಯೇಬಲ್, ಇದರರ್ಥ ನಾವು ಈ λ4ಗೆ ಯಾವ ವ್ಯಾಲ್ಯೂ ಬೇಕಾದರೂ ನೀಡಬಹುದು. ಆದ್ದರಿಂದ ನಮಗೆ ಇಲ್ಲಿ ಲೀನಿಯರ್ ಕಾಂಬಿನೇಷನ್ಸ್ ಅನ್ನು ಬದಲಿಸುವ ಅವಕಾಶವಿದೆ. ಆದ್ದರಿಂದ ಲ್ಯಾಂಬ್ಡಾಗೆ ಬೇರೆ ವ್ಯಾಲ್ಯೂ ನೀಡಿದರೆ ನಂತರ ನಮ್ಮ ಬಳಿ ಈಗ ಬೇರೆ ಲೀನಿಯರ್ ಕಾಂಬಿನೇಷನ್ ಇರುತ್ತದೆ. ಇದು ನಮಗೆ ಸರಿಯಾಗಿ v1 v2 ಮತ್ತು v3 ವೆಕ್ಟರ್ ಅನ್ನು ನೀಡುತ್ತದೆ. ಆದ್ದರಿಂದ ಇದು ಒಂದು ಸ್ಪ್ಯಾನಿಂಗ್ ಸೆಟ್ ಆಗುತ್ತದೆ, ಯಾಕೆಂದರೆ ಯಾವುದೇ ವೆಕ್ಟರ್ ಯಾವುದೇ ಆರ್ಬಿಟ್ರರಿ ವೆಕ್ಟರ್ ಅನ್ನು ನಾವು ಈ R3 ಸ್ಪೇಸ್ ಇಂದ ಆಯ್ಕೆ ಮಾಡಬಹುದು ಹಾಗೂ ನಾವು ಈ ಕೊಟ್ಟಿರುವ 4 ವೆಕ್ಟರ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿ ಬರೆಯಬಹುದು. ಇಲ್ಲಿ ರೋಚಕ ವಿಷಯವೇನೆಂದರೆ ನಮ್ಮ ಬಳಿ ಈ ಫ್ರೀ ವೇರಿಯೇಬಲ್ನ ಯುನಿಕ್ ನಿರೂಪಣೆ ಇದೆ. ಹಾಗೂ ಇದರಿಂದಾಗಿ ನಮ್ಮ ಬಳಿ ಫ್ರೀ ವೇರಿಯೇಬಲ್ ಇದ್ದಾಗ ನಾವು ಯಾವುದೇ ವ್ಯಾಲ್ಯೂವನ್ನು ಈ λ4ಗೆ ನೀಡಬಹುದು. ಹೀಗಾದರೆ ನಮಗೆ ಕೊಟ್ಟಿರುವ ಈ ವೆಕ್ಟರ್ನ ನಿರೂಪಣೆಯು ಬದಲಾಗಿ ಲೀನಿಯರ್ ಕಾಂಬಿನೇಷನ್ ಕೂಡ ಬದಲಾಗುತ್ತದೆ. ಹಿಂದಿನ ಲೆಕ್ಚರ್ನಲ್ಲಿ ಇದು ಕೂಡ ನೋಡಲಾಗಿತ್ತು, ಅಂದರೆ ಉದಾಹರಣೆಗೆ ಈ ವೆಕ್ಟರ್ ಅನ್ನು 4ನೇ ವೆಕ್ಟರ್ ಆಗಿ ಪರಿಗಣಿಸದೇ ಇದ್ದಲ್ಲಿ, ನಾವು ಈ ವೆಕ್ಟರ್ ಅನ್ನು ಪರಿಗಣಿಸದೇ ಇದ್ದರೆ ನಮ್ಮ ಬಳಿ ಇಲ್ಲಿ ಈ ಕಾಲಮ್ ಇರುವುದಿಲ್ಲ. ಈ ಕಾಲಮ್ ಅನ್ನು ನಾವು ಈಗ ಡಿಲೀಟ್ ಮಾಡಬಹುದು. ಆದ್ದರಿಂದ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಇದಾಗಿತ್ತು. ನಾವು ಈಗ ಈ ಸಂದರ್ಭದಲ್ಲಿ ಗಮನಿಸಬೇಕಾದದ್ದು ಏನೆಂದರೆ ಎಲ್ಲ ಕಾಲಮ್ಗೂ ಪಿವೋಟ್ ಇದೆ ಹಾಗೂ ಫ್ರೀ ವೇರಿಯೇಬಲ್ ಇರುವುದಿಲ್ಲ. ಇದರರ್ಥ ನಮ್ಮ ಬಳಿ ಫ್ರೀ ವೇರಿಯೇಬಲ್ ಇರದೇ ಇದ್ದರೆ ನಮಗೆ ಈ ಸಿಸ್ಟಮ್ನ ಮೂಲತಃ ಯುನಿಕ್ ನಿರೂಪಣೆ ಅಥವಾ ಯುನಿಕ್ ಸಲ್ಯೂಷನ್ ದೊರೆಯುತ್ತದೆ. ಹಾಗೂ ಇದನ್ನೇ ನಾವಿವತ್ತು ಚರ್ಚಿಸಲಿದ್ದೇವೆ. ಈ 3 ವೆಕ್ಟರ್ ಜೊತೆ ನಮ್ಮ ಬಳಿ 4 ವೆಕ್ಟರ್ಗಳ ಒಂದು ಸ್ಪ್ಯಾನಿಂಗ್ ಸೆಟ್ ಇದೆ. ಅದು ಕೂಡ ಸ್ಪ್ಯಾನಿಂಗ್ ಸೆಟ್ ಅನ್ನು ರೂಪಿಸುತ್ತದೆ. ಆದ್ದರಿಂದ ನಮಗೇನು ತಿಳಿಯುತ್ತದೆ ಅಂದರೆ ನಮಗೆ ಕೊಟ್ಟಿರುವ ವೆಕ್ಟರ್ ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡಲು ಸರಿಯಾಗಿ ಎಷ್ಟು ಕನಿಷ್ಠ ವೆಕ್ಟರ್ಗಳು ಬೇಕು ಎಂದು. ಅಂದರೆ ಈ ಸಂದರ್ಭದಲ್ಲಿ ಉದಾಹರಣೆಗೆ ನಾವು ಗಮನಿಸಿರುವುದು ಏನೆಂದರೆ, ಈ 3 ವೆಕ್ಟರ್ಗಳನ್ನು ಇಟ್ಟುಕೊಂಡು ನಾವು ಸಂಪೂರ್ಣ ವೆಕ್ಟರ್ ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡಬಹುದು. ಅದರ ಹೊರತಾಗಿ ಇಲ್ಲಿ ಮುಖ್ಯ ಅಂಶ ಏನೆಂದರೆ ನಮ್ಮ ಬಳಿ ವೆಕ್ಟರ್ನ ಯುನಿಕ್ ನಿರೂಪಣೆ ಇದೆ. ನಮ್ಮ 3ರಿಂದ ನಾವು ಈ 3 ವೆಕ್ಟರ್ ಅನ್ನು ತೆಗೆದುಕೊಂಡರೆ, ಆದರೆ ನಾವು 4 ವೆಕ್ಟರ್ಗಳನ್ನು ತೆಗೆದುಕೊಂಡರೆ ಕೂಡ ಅದು ಸ್ಪ್ಯಾನಿಂಗ್ ಸೆಟ್ ಅನ್ನು ರಚಿಸುತ್ತದೆ. ಆದರೆ ನಮಗೆ ಯುನಿಕ್ ನಿರೂಪಣೆ ದೊರೆಯುವುದಿಲ್ಲ. ಆದ್ದರಿಂದ ಈ ಅಂಶಗಳನ್ನು ಗಮನದಲ್ಲಿರಿಸಿ ನಾವು ಈಗ ಬೇಸಿಸ್ ಮತ್ತು ಡೈಮೆನ್ಷನ್ಗಳ ಅರ್ಥವಿವರಣೆಗಳ ಜೊತೆ ಕಂಟಿನ್ಯೂ ಮಾಡಬಹುದು. ಇಲ್ಲಿ ಬೇಸಿಸ್ ಎಂದರೆ ಒಂದು ವೆಕ್ಟರ್ ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡುವ ಒಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಗಿದೆ. ಆದ್ದರಿಂದ ಸರಳ ಅರ್ಥದಲ್ಲಿ ಸ್ಪ್ಯಾನಿಂಗ್ ಸೆಟ್ ಆಗಿರುತ್ತದೆ.
ಏಕೆಂದರೆ ಅದು ಸಂಪೂರ್ಣ ವೆಕ್ಟರ್ ಸ್ಪೇಸ್ V ಅನ್ನು ಸ್ಪ್ಯಾನ್ ಮಾಡಬೇಕು ಆದರೆ ಅದರ ಜೊತೆ ಆ ಲೀನಿಯರ್ ಇಂಡಿಪೆಂಡೆಂಟ್ ಸೆಟ್ ಅನ್ನು ಕೂಡ. ಆದ್ದರಿಂದ ಬೇಸಿಸ್ ಬೇರೇನೂ ಅಲ್ಲ. ಎಲ್ಲಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಇರುವ ಒಂದು ಸ್ಪ್ಯಾನಿಂಗ್ ಸೆಟ್ ಆಗಿದೆ. ಇದನ್ನು ನಾವು ಬೇಸಿಸ್ ಎನ್ನುತ್ತೇವೆ. ಹಿಂದಿನ ಉದಾಹರಣೆಯ ಹಾಗೆ ನಮ್ಮ ಬಳಿ ಈ ಸಾಧ್ಯತೆಗಳಿವೆ. ಈ ಸ್ಪ್ಯಾನಿಂಗ್ ಸೆಟ್ನಲ್ಲಿ ಏನೆಂದರೆ ಆ ಎಲ್ಲಾ 4 ವೆಕ್ಟರ್ಸ್ ಅನ್ನು ತೆಗೆದುಕೊಳ್ಳುವುದು ಅಥವಾ ಕೇವಲ 3 ವೆಕ್ಟರ್ಸ್ ತೆಗೆದುಕೊಳ್ಳುವುದು. ಆದರೆ ನಾವು ಆ 3 ವೆಕ್ಟರ್ಸ್ ಅನ್ನು ತೆಗೆದುಕೊಂಡರೆ ನಮಗೆ ಸುಲಭವಾಗಿ ತಿಳಿಯುತ್ತದೆ ಆ ವೆಕ್ಟರ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಎಂದು. ಆದರೆ ಸೆಟ್ನಲ್ಲಿ ಆ 4 ವೆಕ್ಟರ್ಗಳಿದ್ದರೆ ಈ ಸೆಟ್ ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತದೆ ಹಾಗೂ ಇದನ್ನು ನಾವು ಈಗಾಗಲೇ ಹಿಂದಿನ ಲೆಕ್ಚರ್ಗಳಲ್ಲಿ ಬೆಳೆಸಿದ ಸಿದ್ಧಾಂತದ ಪ್ರಕಾರ ಗಮನಿಸಬಹುದು. ಆದ್ದರಿಂದ ಆ 3 ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಹಾಗೂ ನಾವೇನು ಹೇಳಬಹುದೆಂದರೆ ಈ ವೆಕ್ಟರ್ಗಳೇ ಒಂದು ಬೇಸಿಸ್ ರಚಿಸುತ್ತವೆ. ಈ 4 ವೆಕ್ಟರ್ಗಳಲ್ಲ, ಯಾಕೆಂದರೆ ಈ 4 ಕೂಡ ಸ್ಪ್ಯಾನಿಂಗ್ ಸೆಟ್ ಗಳಾಗಿದ್ದವು ಆದರೆ ಅದು ಆ ಉದಾಹರಣೆಯಲ್ಲಿ 3ರ ಬೇಸಿಸ್ ಆಗಿರುವುದಿಲ್ಲ. ಹಾಗೂ ಈಗ ಡೈಮೆನ್ಷನ್ಗೆ ಬರೋಣ. ಒಂದು ಬೇಸಿಸ್ ನಲ್ಲಿರುವ ಎಲಿಮೆಂಟ್ಸ್ ಗಳ ಸಂಖ್ಯೆಯನ್ನು ವೆಕ್ಟರ್ ಸ್ಪೇಸ್ ನ ಡೈಮೆನ್ಷನ್ ಎಂದು ಕರೆಯುತ್ತೇವೆ. ಆದ್ದರಿಂದ ಇಲ್ಲಿ ಈ ಸಂಖ್ಯೆಯು ಎಷ್ಟು ಎಲಿಮೆಂಟ್ಸ್ ಇವೆ, ಆ ಬೇಸಿಸ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಗಳಿವೆ ಅದನ್ನು ವೆಕ್ಟರ್ ಸ್ಪೇಸ್ ನ ಡೈಮೆನ್ಷನ್ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಎರಡು ಸಂಖ್ಯೆಗಳು ಬೇಸಿಸ್ ಆಗಿವೆ ಅಂದರೆ ವೆಕ್ಟರ್ಸ್ ನ ಒಂದು ಸೆಟ್ ಮತ್ತು ಅದು ಕೊಟ್ಟಿರುವ ವೆಕ್ಟರ್ ಸ್ಪೇಸ್ ನ ಸ್ಪ್ಯಾನ್ ಮತ್ತು ವೆಕ್ಟರ್ ಸ್ಪೇಸ್ ನ ಡೈಮೆನ್ಷನ್ ಬಗ್ಗೆ ಹೇಳುವ ಇಲ್ಲಿ ಈ ಸಂಖ್ಯೆ ಇದೆಯಲ್ಲ ಇವೆರಡು ಬಹಳ ಮುಖ್ಯವಾಗಿವೆ. ಇಲ್ಲಿ ಕೇವಲ ಒಂದು ಸೂಚನೆ ಏನೆಂದರೆ V ಅಲ್ಲಿನ ಪ್ರತಿ ವೆಕ್ಟರ್ ಅನ್ನು ಯುನಿಕ್ ಆಗಿ ವೆಕ್ಟರ್ ಗಳ ಬೇಸಿಸ್ ನ ಲೀನಿಯರ್ ಕಾಂಬಿನೇಷನ್ ಆಗಿ ಬರೆಯಬಹುದು ಹಾಗೂ ಈ ಅಂಶವನ್ನು ಹಿಂದಿನ ಉದಾಹರಣೆಯಿಂದಲೇ ನಾವು ಪಡೆಯಬಹುದು. ಮತ್ತು ನಮ್ಮ ಬಳಿ ಇದೆ ಅಲ್ಲಿರುವ ಆ ಬೇಸಿಸ್ ಎಂದರೆ ನಿಮ್ಮ ಬಳಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ ಗಳಿವೆ ಮತ್ತು ಲೀನಿಯರ್ ಇಂಡಿಪೆಂಡೆಂಟ್ ವೆಕ್ಟರ್ ಗಳಿದ್ದರೆ ಫ್ರೀ ವೇರಿಯೇಬಲ್ ಇರುವುದಿಲ್ಲ. ನಾವು ಈ ವಿನ ಒಂದು ವೆಕ್ಟರ್ ಅನ್ನು ಪ್ರತಿನಿಧಿಸಲು ಆ ಲೀನಿಯರ್ ಕಾಂಬಿನೇಷನ್ ಬಗ್ಗೆ ಮಾತನಾಡುವಾಗ ಹಾಗೂ ಈ ಪ್ರತಿನಿಧಿತ್ವವು ಸಹ ಯುನಿಕ್ ಆಗಿರುತ್ತದೆ. ಯಾವಾಗ ನಮ್ಮ ಬಳಿ ಬೇಸಿಸ್ ಇರುತ್ತದೆಯೋ ಆಗ ನಮ್ಮ ಸ್ಪ್ಯಾನಿಂಗ್ ಸೆಟ್ನಲ್ಲಿ ಲಿನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ ಗಳಿದ್ದಾಗ ಪ್ರತಿನಿಧಿತ್ವವು ಸಹ ಯುನಿಕ್ ಆಗಿರುತ್ತದೆ ಮತ್ತು ವೆಕ್ಟರ್ ಸ್ಪೇಸ್ 0ಯಾಗಿರುತ್ತದೆ. ಮತ್ತು ಇದು ಒಂದೇ ಎಲಿಮೆಂಟ್ ಅದು 0ಯಾಗಿರುವ ಒಂದು ವಿಶೇಷ ಸಂದರ್ಭವಾಗಿದೆ ಮತ್ತು ನಾವು ಈ ಡೈಮೆನ್ಷನ್ ಅನ್ನು 0 ಎಂದು ಉಲ್ಲೇಖಿಸುತ್ತೇವೆ. ಸರಿ, ಹಾಗಾದರೆ ನಾವು ಇಲ್ಲಿ ವೆಕ್ಟರ್ ಸ್ಪೇಸ್ Rn ನ ಉದಾಹರಣೆ ತೆಗೆದುಕೊಳ್ಳೋಣ ಹಾಗೂ ಇದನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಈಗ ನಾವು Rn1 ಇದರ ಬೇಸಿಸ್ ಏನು, ಈ ವೆಕ್ಟರ್ ಸ್ಪೇಸ್ Rn ನ ಡೈಮೆನ್ಷನ್ ಏನು ಎನ್ನುವುದರ ಬಗ್ಗೆ ಮಾತನಾಡೋಣ. ನಾವು ಈ ವೆಕ್ಟರ್ ಗಳನ್ನು ತುಂಬಾ ವಿಶೇಷ ವೆಕ್ಟರ್ ಆಗಿ ಪರಿಗಣಿಸುತ್ತೇವೆ ಹಾಗೂ ಇದನ್ನು Rn ನ ಸ್ಟ್ಯಾಂಡರ್ಡ್ ಬೇಸಿಸ್ ಎಂದು ಕರೆಯುತ್ತೇವೆ. ಇಲ್ಲಿ ಈಗ ನಾವು ಪರಿಗಣಿಸೋಣ ಈ ವೆಕ್ಟರ್ ಗಳನ್ನು ಮೊದಲನೇ ಕಾಂಪೊನೆಂಟ್ 1 ಆಗಿ ಇತರ ಎಲ್ಲಾ ಕಾಂಪೊನೆಂಟ್ 0 ಆದಾಗ ವೆಕ್ಟರ್ಸ್ ಅನ್ನು ಈ 1 ಎಂದು ಡಿನೋಟ್ ಮಾಡಲಾಗಿದೆ. 2 ಎಂದರೆ ಮೊದಲನೇ ಕಾಂಪೊನೆಂಟ್ 0, ಎರಡನೇ ಮತ್ತು ಇತರ ಎಲ್ಲಾ ಕಾಂಪೊನೆಂಟ್ಗಳು 0 ಆಗಿದ್ದಾಗ. ಮತ್ತು ಈ n ನಲ್ಲಿ ನಮ್ಮ ಬಳಿ ಇದೆ ಈ nth ಕಾಂಪೊನೆಂಟ್ s 1 ಮತ್ತು ಇತರ ಎಲ್ಲಾ ಕಾಂಪೊನೆಂಟ್ 0 ಆಗಿವೆ ಮತ್ತು ಈ ತರಹ ನಾವು ಈ ಎಲಿಮೆಂಟ್ಸ್ ಗಳನ್ನು ವ್ಯಾಖ್ಯಾನಿಸಿದ್ದೇವೆ. ಈ ಎಲಿಮೆಂಟ್ಗಳು ಖಂಡಿತವಾಗಿಯೂ Rn ಫಾರ್ಮ್ ನದ್ದಾಗಿವೆ. ಹೀಗಾಗಿ ನಾವು ಈ ವೆಕ್ಟರ್ ಗಳಲ್ಲಿ ನೋಟಿಸ್ ಮಾಡುವುದು ಏನೆಂದರೆ ಇವು ಮೊದಲು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ. ಆದ್ದರಿಂದ ನಾವು ಸುಲಭವಾಗಿ ಚೆಕ್ ಮಾಡಬಹುದು. ನನ್ನನಿಸಿಕೆ ನಾವು ಮೊದಲೇ ಚೆಕ್ ಮಾಡಿದ್ದೇವೆ. ಆದ್ದರಿಂದ ನಾವು ಕೇವಲ ನೋಡಬೇಕಾಗುವುದು ಏನೆಂದರೆ λ1, λ2 2 ಮತ್ತು ಇತ್ಯಾದಿ λn ನಾವು 0 ವೆಕ್ಟರ್ಗೆ ಸೆಟ್ ಮಾಡಿದಾಗ ಮತ್ತು ನಮಗೆ ಇದರಿಂದ ಸಿಗಬೇಕಾದದ್ದು λ1 0 ಎಂದು, λ2 0 ಎಂದು ಮತ್ತು ಇವು ಎಲ್ಲವೂ 0 ಎಂದು ಮತ್ತು ಇದು ಈ ಸ್ಟ್ರಕ್ಚರ್ ನಿಂದಾಗಿ ನಮಗೆ ಸುಲಭವಾಗಿ ತಿಳಿಯುತ್ತದೆ. ಇಲ್ಲಿಯೇ ನಮಗೆ ಇದರಿಂದ ಸಿಗುತ್ತದೆ. ಇಲ್ಲಿಂದ λ1 0 ಮತ್ತು ಇಲ್ಲಿಂದ ನಮಗೆ ಸಿಗುತ್ತದೆ λ2 0 ಮತ್ತು ಇತ್ಯಾದಿ. ಇಲ್ಲಿ ನೋಡಲು ಕ್ಷುಲ್ಲಕ ಏನೆಂದರೆ ಈ ವೆಕ್ಟರ್ಗಳು ಈ ವೆಕ್ಟರ್ನ ಸೆಟ್ಗಳು ಎಲ್ಲಾ ಒಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್. ಆದ್ದರಿಂದ ಈ ಎಲ್ಲಾ ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ. ಈಗ ವೆಕ್ಟರ್ ಸ್ಪೇಸ್ ನ ಬೇಸಿಸ್ ಮತ್ತು ವೆಕ್ಟರ್ ಸ್ಪೇಸ್ ನ ಡೈಮೆನ್ಷನ್ ಕಂಡುಹಿಡಿಯಲು ನಾವು ಏನೆಲ್ಲಾ ಗಮನಿಸಬೇಕು. ಇದಕ್ಕಾಗಿ ನಮಗೆ ಬೇಕಾಗಿರುವುದು ನಾವು ಸ್ಪ್ಯಾನ್ ಮಾಡಬಹುದಾದ ಸ್ಪ್ಯಾನಿಂಗ್ ಸೆಟ್ ಮತ್ತು ಇದು ಈ ಕೊಟ್ಟಿರುವ ವೆಕ್ಟರ್ನ ರೂಪದಲ್ಲಿ ನಮ್ಮ ವೆಕ್ಟರ್ ಸ್ಪೇಸ್ ನಿಂದ ಯಾವ ವೆಕ್ಟರ್ ಅನ್ನು ಬೇಕಾದರೂ ಪ್ರತಿನಿಧಿಸಬಹುದು. ಈಗ ಇದು ಸಾಧ್ಯವೋ ಅಲ್ಲವೋ ಎಂದು ಇಲ್ಲಿ ಚೆಕ್ ಮಾಡೋಣ. ಆದ್ದರಿಂದ ಕೊಟ್ಟಿರುವ ವೆಕ್ಟರ್ಗಳು ಇಲ್ಲಿ n ವೆಕ್ಟರ್ ಗಳನ್ನು ಕೊಡಲಾಗಿದೆ ಮತ್ತು ಈಗ ನಾವು ಈ R
n ಇಂದ ತೆಗೆದುಕೊಳ್ಳುವ ಯಾವುದೇ ಎಲಿಮೆಂಟ್ ಯಾವುದಾದರೂ ಇದು Rn ಆದ್ದರಿಂದ ಇದು ಈ Rn ನ ಎಲಿಮೆಂಟ್ ಆಗಿದೆ ಹೀಗಾಗಿ ನಾವು ಈ Rn ನಿಂದ ಯಾವುದೇ ಸಾಮಾನ್ಯ ಯಾವುದೇ ವೆಕ್ಟರ್ ತೆಗೆದುಕೊಂಡು ಇದನ್ನು v1 v2 v3 vn ಎಂದು ಕರೆದರೆ ನಾವು ಏನು ನೋಡುತ್ತೇವೆಂದರೆ ಈ ಕೊಟ್ಟಿರುವ ವೆಕ್ಟರ್ ಸಹಾಯದಿಂದ ಈ ವೆಕ್ಟರ್ ಅನ್ನು ಹೀಗೆ ನಿರೂಪಿಸಬಹುದು ವೆಕ್ಟರ್ e1 e2 e3 ಈ ಸಂದರ್ಭದಲ್ಲಿ ಉದ್ದೇಶವು ತುಂಬಾ ಸರಳವಾಗಿದೆ ಮತ್ತು ಇದಕ್ಕಾಗಿ ಅದನ್ನು ಸ್ಟ್ಯಾಂಡರ್ಡ್ ಬೇಸಿಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ v ಅನ್ನು ಒಂದು ಟೈಮ್ e1 ಎರಡನೇ ಕಾಂಪೊನೆಂಟ್ v2 ಟೈಮ್ e2 ಈ ವಿಶೇಷ ಸ್ಟ್ರಕ್ಚರ್ ನಿಂದಾಗಿ ಇದನ್ನು v1 ಜೊತೆ ಗುಣಿಸಲಾಗುತ್ತದೆ ಮತ್ತು ಬೇರೆ ಎಲ್ಲೂ ಕೂಡ ನಮಗೆ ಈ ಜಾಗದಲ್ಲಿ ಏನೂ ಸಿಗುವುದಿಲ್ಲ ಯಾಕೆಂದರೆ ಬೇರೆ ಎಲ್ಲ ವೆಕ್ಟರ್ಗಳ ಮೊದಲನೇ ಕಾಂಪೊನೆಂಟ್ 0ಯಾಗಿದೆ ಎರಡನೇ v2 ಅಲ್ಲಿ ಕೇವಲ ಈ 2 ನ ಎರಡನೇ ಜಾಗದಲ್ಲಿ 1 ಇದೆ ಬೇರೆ ಎಲ್ಲ 0ಯಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ನಮಗೆ ಎರಡನೇ ಪೊಸಿಷನ್ನಲ್ಲಿ ಇರುವ ಇದರಿಂದ ಕೇವಲ v2 ಹೀಗೆ ದೊರೆಯುತ್ತದೆ ಆದ್ದರಿಂದ ನಾವು ಇಲ್ಲಿ Rn ನಿಂದ ಯಾವುದೇ ವೆಕ್ಟರ್ v ಅನ್ನು ವರ್ಣಿಸಬಹುದು ಅಥವಾ ನಾವು ಈಗಾಗಲೇ ವರ್ಣಿಸಿದ್ದೇವೆ ಏನೆಂದರೆ ಯಾವುದೇ ವೆಕ್ಟರ್ v ಯು ಈ Rn ನಿಂದ ಇಲ್ಲಿ ಕೊಟ್ಟಿರುವ ವೆಕ್ಟರ್ಗಳಾದ e1 e2 e3 en ಗಳ ಲೀನಿಯರ್ ಕಾಂಬಿನೇಷನ್ ನಂತಿರುತ್ತದೆ ಆದ್ದರಿಂದ ಇದು ನಮ್ಮ ಬಳಿ ಇರುವ ಬೇಸಿಸ್ನ ಎಲ್ಲಾ ಪ್ರಾಪರ್ಟೀಸ್ ಅನ್ನು ಪೂರ್ಣಗೊಳಿಸುತ್ತದೆ ಇದೊಂದು ಸ್ಪ್ಯಾನಿಂಗ್ ಸೆಟ್ ಆಗಿದೆ ಏಕೆಂದರೆ ನಾವು ವೆಕ್ಟರ್ ಸ್ಪೇಸ್ ನಲ್ಲಿ ನೀಡಿರುವ ಯಾವುದೇ ವೆಕ್ಟರ್ ಅನ್ನು ಕೊಟ್ಟಿರುವ ಲೀನಿಯರ್ ಫಾರ್ಮ್ ನಲ್ಲಿ ಸ್ಪ್ಯಾನ್ ಮಾಡಬಹುದು ಹೀಗಾಗಿ ಈ ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆದ ಕಾರಣ ಬೇಸಿಸ್ ಅನ್ನು ಫಾರ್ಮ್ ಮಾಡುತ್ತವೆ ಆದ್ದರಿಂದ ನಮಗೆ ಈ Rn ನ ಬೇಸಿಸ್ ದೊರೆಯಿತು ಇಲ್ಲಿ ವೆಕ್ಟರ್ಗಳ ಈ ಸೆಟ್ Rn ಗೆ ಬೇಸಿಸ್ ಫಾರ್ಮ್ ಮಾಡುತ್ತದೆ ಮತ್ತು ಈಗ ಡೈಮೆನ್ಷನ್ ಏನೆಂದರೆ ಈ ಸೆಟ್ನ ಎಲಿಮೆಂಟ್ಸ್ನ ಸಂಖ್ಯೆಯಾಗಿದೆ ಮತ್ತು ಇಲ್ಲಿ ನಮ್ಮ ಬಳಿ e1 e2 en ಎಲಿಮೆಂಟ್ಗಳಿವೆ ಹೀಗಾಗಿ ಈಗ ನಮ್ಮ ಬಳಿ ಈ ವೆಕ್ಟರ್ ಸ್ಪೇಸ್ n ನ ಡೈಮೆನ್ಷನ್ ಇದೆ ಈ ಉದಾಹರಣೆಯಲ್ಲಿ ನಾವು ಮಾತನಾಡುತ್ತಿದ್ದೇವೆ ವೆಕ್ಟರ್ ಸ್ಪೇಸ್ ಆಫ್ ಆಲ್ 2x3 ಅಥವಾ ಸಾಮಾನ್ಯವಾಗಿ ನಾವು r×s ಮ್ಯಾಟ್ರಿಸಸ್ ತರಹವೂ ಚರ್ಚಿಸಬಹುದು ಆದ್ದರಿಂದ ಸರಳಗೊಳಿಸಲು ನಾವು ಈ 2x3 ಅನ್ನು ತೆಗೆದುಕೊಳ್ಳೋಣ ಆದರೆ ಈ ವಿಧಾನವನ್ನು ನಾವು r×s ಮ್ಯಾಟ್ರಿಸಸ್ಗೂ ವಿಸ್ತರಿಸಬಹುದು ಆದ್ದರಿಂದ ನಾವು ಇಲ್ಲಿ ತೆಗೆದುಕೊಂಡಿರುವ ಎಲ್ಲಾ 2x3 ಮ್ಯಾಟ್ರಿಸಸ್ನ ವೆಕ್ಟರ್ ಸ್ಪೇಸ್ ಮತ್ತು ನಾವು ಇಲ್ಲಿ ಈ ವೆಕ್ಟರ್ಗಳನ್ನು ಪರಿಗಣಿಸಿದರೆ ಇಲ್ಲಿ ಈ ಪೊಸಿಷನ್ನೇ 1 ಆಗಿ ಇತರ ಎಲ್ಲಾ ಪೊಸಿಷನ್ಗಳು 0ಯಾಗಿವೆ ಅದೇ ರೀತಿ ಎರಡನೇ ಪೊಸಿಷನ್ ಅಲ್ಲಿ 1 ಆಗಿ ಇತರ ಎಲ್ಲಾ ಪೊಸಿಷನ್ಗಳು 0ಯಾಗಿವೆ ಮತ್ತು ಹೀಗೆ ನಾವು ಕಂಟಿನ್ಯೂ ಮಾಡಿದಾಗ ನಮಗೆ ಈ 6 ಮ್ಯಾಟ್ರಿಸಸ್ ದೊರೆಯುತ್ತದೆ ಎಲ್ಲಿ ಇದು ಕೇವಲ ಈ ಮ್ಯಾಟ್ರಿಕ್ಸ್ನಲ್ಲಿ ಇಲ್ಲಿ ಮೊದಲನೇ ಪೊಸಿಷನ್ನಲ್ಲಿ ಕುಳಿತಿದೆ ಎರಡನೇ ಸಂದರ್ಭದಲ್ಲಿ 1 ಇಲ್ಲಿ ಕುಳಿತಿದೆ ಮತ್ತು ಬೇರೆ ಎಲ್ಲ 0ಯಾಗಿದೆ ಮತ್ತು ಹೀಗೆ ಈ ವಿಶೇಷ ಸ್ಟ್ರಕ್ಚರ್ ಇದ್ದ ಕಾರಣ ಪುನಃ ಈ 2x3 ಮ್ಯಾಟ್ರಿಸಸ್ನ ವೆಕ್ಟರ್ ಸ್ಪೇಸ್ನ ಇವುಗಳು ಸ್ಟ್ಯಾಂಡರ್ಡ್ ಬೇಸಿಸ್ ಆಗಿದೆ ನಾವು ಈಗಾಗಲೇ ಹಿಂದಿನ ಲೆಕ್ಚರ್ನಲ್ಲಿ ನೋಡಿರುವುದು ಏನೆಂದರೆ ಈ ಫಾರ್ಮಾಟ್ ಒಂದು ವೆಕ್ಟರ್ ಸ್ಪೇಸ್ ಆದ್ದರಿಂದ ಇಲ್ಲಿ ನಾವು ಮಾತನಾಡುತ್ತಿರುವುದು ನಮ್ಮ ಬೇಸಿಸ್ ಮತ್ತು ಅದರ ಡೈಮೆನ್ಷನ್ನ ಹುಡುಕಾಟದ ಬಗ್ಗೆ ಆದ್ದರಿಂದ ಈ ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಮತ್ತು 2×3 ಮ್ಯಾಟ್ರಿಸಸ್ನ ವೆಕ್ಟರ್ ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡುತ್ತವೆ ಮತ್ತೆ ಇವುಗಳು ಯಾಕೆ ಲೀನಿಯರ್ಲಿ ಇಂಡಿಪೆಂಡೆಂಟ್ಗೆ ಎನ್ನುವುದಕ್ಕೆ ನಾವು ಹಿಂದಿನ ಲೆಕ್ಚರ್ಗಳಲ್ಲಿ ಮಾಡಿದ ವಾದವೇ ಮಾಡುವೆವು ಆದ್ದರಿಂದ ನಾವು ಈಗ ಇವುಗಳನ್ನು ವೆಕ್ಟರ್ v1 ವೆಕ್ಟರ್ v2 ಮತ್ತು ವೆಕ್ಟರ್ v3 ಇಲ್ಲಿ ಇದು v4 ಮತ್ತು v5 ಮತ್ತು v6 ಎಂದು ಕರೆದು ಮೊದಲಿನಂತೆಯೇ ನಾವು ಇಲ್ಲಿನ ಈ ಲೀನಿಯರ್ ಕಾಂಬಿನೇಷನ್ v1 v2 ಲ್ಯಾಂಬ್ಡಾ 6 ಜೊತೆ ಮತ್ತು v6 0 ಯನ್ನು ತೆಗೆದುಕೊಂಡರೆ ಇದು ಇಲ್ಲಿ 0 ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ಇದು ಬೇರೇನೂ ಅಲ್ಲ 0 0 0 0 ಆಗುತ್ತದೆ ನಾವು ಈ ಲ್ಯಾಂಬ್ಡಾ 1 v1 ಲ್ಯಾಂಬ್ಡಾ 2 v2 ಮತ್ತು ಲ್ಯಾಂಬ್ಡಾ 6 ಅನ್ನು ಕಂಪ್ಯೂಟ್ ಮಾಡಿದಾಗ ನಮಗೆ ದೊರೆಯುತ್ತದೆ ಇಲ್ಲಿನ ಈ ಮ್ಯಾಟ್ರಿಕ್ಸ್ ವಿತ್ ಲ್ಯಾಂಬ್ಡಾ 1 ಇದು ಲ್ಯಾಂಬ್ಡಾ 2 ಲ್ಯಾಂಬ್ಡಾ 3 ಲ್ಯಾಂಬ್ಡಾ 4 ಮತ್ತು ಲ್ಯಾಂಬ್ಡಾ 5 ಲ್ಯಾಂಬ್ಡಾ 6 0 ಮತ್ತು ಈಗ ಈ ಎಂಟ್ರಿಗಳನ್ನು ಅಲ್ಲಿ ಹೋಲಿಸಿದರೆ ನಮಗೆ ದೊರೆಯುತ್ತದೆ ಲ್ಯಾಂಬ್ಡಾ 1 0 ಲ್ಯಾಂಬ್ಡಾ 2 0 ಲ್ಯಾಂಬ್ಡಾ 3 0 ಲ್ಯಾಂಬ್ಡಾ 4 0 ಲ್ಯಾಂಬ್ಡಾ 5 ಕೂಡ 0 ಲ್ಯಾಂಬ್ಡಾ 6 0 ಆದ್ದರಿಂದ ಇವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳಾಗಿವೆ ಇವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳು ಎರಡನೆಯದಾಗಿ ನಾವು ನೋಡಬೇಕಾದದ್ದು ಏನೆಂದರೆ ಇವು ಈ 2×3 ಮ್ಯಾಟ್ರಿಸಸ್ನ ವೆಕ್ಟರ್ ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡುತ್ತವೆಯೇ ಎಂದು ಸ್ವಾಭಾವಿಕವಾಗಿ ಮಾಡುತ್ತವೆ ಯಾಕೆಂದರೆ ನಾವು ಈ 2×3 ಮ್ಯಾಟ್ರಿಸಸ್ನಿಂದ ಯಾವುದೇ ಮ್ಯಾಟ್ರಿಕ್ಸ್ನ ಯಾವುದೇ ವೆಕ್ಟರ್ ಅನ್ನು ಪರಿಗಣಿಸಿದರೆ ಎಲ್ಲಾ ಎಲಿಮೆಂಟ್ಗಳನ್ನು ನಾವು ವೆಕ್ಟರ್ಸ್ ಎಂದೇ ಕರೆಯುತ್ತೇವೆ ಇಲ್ಲಿ ಏನನ್ನಾದರೂ ತೆಗೆದುಕೊಂಡರೆ ಉದಾಹರಣೆಗೆ 2×3 ಸರಿ ಇದು 2×3 ಸ್ಪೇಸ್ನ ಸಾಮಾನ್ಯ ಮ್ಯಾಟ್ರಿಕ್ಸ್ ಆಗಿದೆ
ಮತ್ತು ಕೊಟ್ಟಿರುವ ವೆಕ್ಟರ್ನ ಸಹಾಯದಿಂದ ನಾವು ಇದರ ಟರ್ಮ್ಸ್ನಲ್ಲಿ ಸುಲಭವಾಗಿ ಎಕ್ಸ್ಪ್ಯಾಂಡ್ ಮಾಡಬಹುದು. ಅಂದರೆ ಎ ಅನ್ನು ಮೊದಲನೆಯದರ ಜೊತೆ ಗುಣಿಸಬೇಕು ಮತ್ತು ಬಿ ಅನ್ನು ಎರಡನೆಯದರ ಜೊತೆ ಗುಣಿಸಬೇಕು ಮತ್ತು ಹೀಗೆ ಕಂಟಿನ್ಯೂ ಮಾಡಿದರೆ ಇದೇ ಈ ವೆಕ್ಟರ್ ಸ್ಪೇಸ್ಗಳಲ್ಲಿ ಸಾಮಾನ್ಯ ಎ ವೆಕ್ಟರ್ನ ವರ್ಣನೆಯಾಗುತ್ತದೆ. ಮತ್ತು ಇದರಿಂದ ನಾವು ನೋಡುತ್ತೇವೆ ನಾವು ಯಾವುದೇ ವೆಕ್ಟರ್ ಅನ್ನು ಈ ಕೊಟ್ಟಿರುವ ವೆಕ್ಟರ್ಗಳ ಟರ್ಮ್ಸ್ನಲ್ಲಿ ಎ ವೆಕ್ಟರ್ ಸ್ಪೇಸ್ನಿಂದ ಪ್ರತಿನಿಧಿಸಬಹುದು ಮತ್ತು ಇವು ಸಂಖ್ಯೆಯಲ್ಲಿ 6 ಆಗಿವೆ. ಆದ್ದರಿಂದ ಇಲ್ಲಿ ಕನ್ಕ್ಲೂಷನ್ ಏನೆಂದರೆ ಈ ವೆಕ್ಟರ್ಗಳು ಈ ವೆಕ್ಟರ್ ಸ್ಪೇಸ್ಗೆ ಬೇಸಿಸ್ ಫಾರ್ಮ್ ಮಾಡುತ್ತವೆ ಮತ್ತು ಡೈಮೆನ್ಷನ್ ಎಂದರೆ ಇಲ್ಲಿ ಇದರ ಪ್ರಾಡಕ್ಟ್ ಆಗಿದೆ 2x3. ನಮ್ಮ ಬಳಿ 6 ಮ್ಯಾಟ್ರಿಸಸ್ ಇವೆ ಆದ್ದರಿಂದ ಡೈಮೆನ್ಷನ್ 6 ಆಗಿದೆ. ಹಾಗೂ ನಾವು ಇದನ್ನು r×s ಮ್ಯಾಟ್ರಿಸಸ್ಗೆ ಕೂಡ ಅನ್ವಯಿಸಬಹುದು. ಉದ್ದೇಶ ಅದೇ ಆಗಿರುತ್ತದೆ. ಇನ್ನೊಂದು ಉದಾಹರಣೆಯಲ್ಲಿ ನಾವು ಮಾತನಾಡೋಣ ಈ ವೆಕ್ಟರ್ ಸ್ಪೇಸ್ Pnt ಯಾವುದರ ಡಿಗ್ರಿ ಕಡಿಮೆ ಅಥವಾ ಸಮವಾಗಿರುತ್ತದೆ ಆ ಎಲ್ಲಾ ಪಾಲಿನಾಮಿಯಲ್ಸ್ಗಳ ಮತ್ತು ಪುನಃ ಉದಾಹರಣೆಯಲ್ಲಿ ನಾವು ನೋಡುತ್ತೇವೆ ಇದು ವೆಕ್ಟರ್ ಸ್ಪೇಸ್ ಅನ್ನು ಫಾರ್ಮ್ ಮಾಡುತ್ತದೆ. ಮತ್ತು ಈಗ ಈ ಸೆಟ್ ಬಗ್ಗೆ ಮಾತನಾಡೋಣ ಇಲ್ಲಿ ಒಂದು tt² ಮತ್ತು ಹೀಗೆ tn. ಇಲ್ಲಿ ಇವು n+1 ಪಾಲಿನಾಮಿಯಲ್ಸ್ ಅಲ್ಲವೇ ಇದು m+1 ಪಾಲಿನಾಮಿಯಲ್ಸ್ ನಾವು ತೆಗೆದುಕೊಂಡಿರುವಂತದ್ದು ಮತ್ತು ನಾವು ಇದು ವಾಸ್ತವವಾಗಿ Pntಗೆ ಬೇಸಿಸ್ ಎಂದು ಕ್ಲೈಮ್ ಮಾಡುತ್ತೇವೆ. ಯಾಕೆಂದು ಸ್ಪಷ್ಟವಾಗಿದೆ ಇಲ್ಲಿ ನಾವು ಚೆಕ್ ಮಾಡಬೇಕಾಗಿದೆ ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆಯೇ ಎಂದು ಹಿಂದಿನ ಉದಾಹರಣೆಯಲ್ಲಿ ಮಾಡಿದ ಹಾಗೆ. λ1 ಟೈಮ್ಸ್ O1 λ2 ಟೈಮ್ t λ3 ಟೈಮ್ t² ಹೀಗೆ ಇದನ್ನು 0ಗೆ ಸೆಟ್ ಮಾಡಿದರೆ ಮತ್ತು ಈ ಎಲ್ಲ ಲ್ಯಾಂಬ್ಡಾಗಳು 0 ಆದರೆ ಮಾತ್ರ ಇದು ಸಾಧ್ಯ. ಆದ್ದರಿಂದ ಇವುಗಳು ಸ್ವಾಭಾವಿಕವಾಗಿ Pntಯ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳಾಗಿವೆ. ಎರಡನೆಯದಾಗಿ ನಾವು ಚೆಕ್ ಮಾಡಬೇಕಾಗಿರುವುದು ಈ Pntಯ ಯಾವುದೇ ಪಾಲಿನಾಮಿಯಲ್ ಅನ್ನು ಈ ವೆಕ್ಟರ್ನ ಸಹಾಯದಿಂದ ವರ್ಣಿಸಬಹುದೇ ಎಂದು. ಪುನಃ ಇಲ್ಲಿ ನಾವು ಯಾವುದೇ ಪಾಲಿನಾಮಿಯಲ್ ಅನ್ನು ತೆಗೆದುಕೊಂಡರೆ ಉದಾಹರಣೆಗೆ ಈ a0 a1 t a2 t². ಇದು ಸ್ಪೇಸ್ Pntಯಲ್ಲಿರುವ ಒಂದು ಸಾಮಾನ್ಯ ಪಾಲಿನಾಮಿಯಲ್ ಆಗಿದೆ. ಈ ಪಾಲಿನಾಮಿಯಲ್ಗಳ ಡಿಗ್ರಿ n ಗಿಂತ ಕಡಿಮೆ ಅಥವಾ ಸಮವಾಗಿರುತ್ತದೆ. ಉದಾಹರಣೆಗೆ ನಾವು ಇಲ್ಲಿ ಈ ಸಾಮಾನ್ಯ ಪಾಲಿನಾಮಿಯಲ್ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈ ಸಾಮಾನ್ಯ ಪಾಲಿನಾಮಿಯಲ್ಗಳ ಸಹಾಯದಿಂದ ನಾವು ಸುಲಭವಾಗಿ ಇದನ್ನು ಹೀಗೆ ಬಳಸಬಹುದು ಈ a0 ಗುಣಿಸು ಈ 1 ಮತ್ತು ಈ a1 ಇಲ್ಲಿ t ಜೊತೆ a2 at² ಜೊತೆ ಹೀಗೆ ಇದರಿಂದ ಇವುಗಳ ಲೀನಿಯರ್ ಕಾಂಬಿನೇಷನ್ ಕೊಟ್ಟಿರುವ ವೆಕ್ಟರ್ಗಳಾಗಿರುತ್ತವೆ. ಹಾಗಾಗಿ ನಾವು ಈ ಸೆಟ್ನ ಯಾವುದೇ ಎಲಿಮೆಂಟ್ ಅಥವಾ ಈ ಸ್ಪೇಸ್ Pnt ಅನ್ನು ಈ ಕೊಟ್ಟಿರುವ ವೆಕ್ಟರ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿ ವರ್ಣಿಸಬಹುದು. ಆದ್ದರಿಂದ ಈ ಸೆಟ್ ಪುನಃ Pntಗೆ ಬೇಸಿಸ್ ಫಾರ್ಮ್ ಮಾಡುತ್ತದೆ. ಇದರ ಮೇಲೆ ಹೆಚ್ಚು ಸ್ಪಷ್ಟತೆಯನ್ನು ಆಮೇಲೆ ನೀಡೋಣ. ಬೇಸಿಸ್ ಯುನಿಕ್ ಆಗುವುದಿಲ್ಲ ಆದ್ದರಿಂದ ಬೇಸಿಸ್ ಫಾರ್ಮ್ ಮಾಡುವ ಸೆಟ್ ಇದೇ ಆಗಿದೆ. ನಾವು ಇಲ್ಲಿ ಒಂದು ಬೇಸಿಸ್ ಅನ್ನು ಬರೆಯುತ್ತಿದ್ದೇವೆ ಬೇಸಿಸ್ ಫಾರ್ಮ್ ಮಾಡುವ ಬೇರೆ ಸೆಟ್ಗಳು ಇವೆ. ಈ ಉದಾಹರಣೆಯ ಹಾಗೆ ಅಂದರೆ ನಾವು ಆರಂಭದಲ್ಲಿ ಹೇಳಿದ ಮೊದಲನೇ ಉದಾಹರಣೆ ನಮ್ಮ ಬಳಿ ಬೇಸಿಸ್ ಫಾರ್ಮ್ ಮಾಡುವ 3 ವೆಕ್ಟರ್ಗಳಿದ್ದವು ಮತ್ತು ಅವು ಸ್ಟ್ಯಾಂಡರ್ಡ್ ಬೇಸಿಸ್ ಆಗಿರಲಿಲ್ಲ. ಆದ್ದರಿಂದ ನಾವು ಆಯ್ಕೆ ಕೂಡ ಮಾಡಬಹುದು ಇಲ್ಲಿ ಉದಾಹರಣೆಗೆ 1 0 0 ಮತ್ತು 0 1 1 ಫಾರ್ r3 ಮತ್ತು ಈ 0 0 1. ಆದ್ದರಿಂದ ಇದು ಕೂಡ r3ಗೆ ಬೇಸಿಸ್ ಅನ್ನು ಫಾರ್ಮ್ ಮಾಡುತ್ತದೆ ಮತ್ತು ಉದಾಹರಣೆಯಲ್ಲಿ ನಾವು ನೋಡಿದ ಹಾಗೆ ಒಂದು ವೆಕ್ಟರ್ a1 1 1 ಮತ್ತೊಂದು 1 1 0 ಮತ್ತು ಮೂರನೆಯದಾದ 1 0 0. ಆದ್ದರಿಂದ ಅದು ಸ್ಟ್ಯಾಂಡರ್ಡ್ ಬೇಸಿಸ್ ಅಲ್ಲದಿದ್ದರೂ ಬೇಸಿಸ್ ಆಗಿದ್ದವು. ಆದ್ದರಿಂದ ಬೇಸಿಸ್ ಯುನಿಕ್ ಅಲ್ಲ ಬೇರೆ ಸೆಟ್ಗಳೂ ಇರಬಹುದು. ಮುಖ್ಯ ಪ್ರಾಪರ್ಟೀಸ್ ಏನೆಂದರೆ ಎಲಿಮೆಂಟ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅದು ಒಂದು ಪ್ರಾಪರ್ಟಿ ಆಗಿದೆ. ಮತ್ತು ಎರಡನೆಯದು ಏನೆಂದರೆ ಅವುಗಳು ಸಂಪೂರ್ಣ ವೆಕ್ಟರ್ ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡಬೇಕು. ಇಲ್ಲಿ ನಾವು ನೋಡಿರುವುದು ಏನೆಂದರೆ ಈ Pntಗೆ ಇವು ಬೇಸಿಸ್ ಆಗಿದೆ. ಮತ್ತು ಇಲ್ಲಿ ಡೈಮೆನ್ಷನ್ ಅಂದರೆ ಈ ಬೇಸಿಸ್ನಲ್ಲಿರುವ ಎಲಿಮೆಂಟ್ಸ್ಗಳ ಸಂಖ್ಯೆಯಾಗಿದೆ ಇದು ಸದ್ಯಕ್ಕೆ n+1 ಆಗಿದೆ ಆದ್ದರಿಂದ ಡೈಮೆನ್ಷನ್ n+1 ಅನ್ನು ಹೊಂದಿದ್ದೇವೆ. ನಾವು ಪುನಃ ನೋಡುವ ಇನ್ನೊಂದು ಉದಾಹರಣೆ ಏನೆಂದರೆ ಇಲ್ಲಿ x = 0 ಹೋಮೋಜೀನಿಯಸ್ ಲೀನಿಯರ್ ಇಕ್ವೇಷನ್ಗಳ ಸಿಸ್ಟಮ್ ಮತ್ತೆ ನಮಗೆ ತಿಳಿದಿರುವ ಹಾಗೆ ಒಂದು ಹೋಮೋಜೀನಿಯಸ್ ಲೀನಿಯರ್ ಸಿಸ್ಟಮ್ನ ಸಲ್ಯೂಷನ್ ಸೆಟ್ ಕೂಡ ವೆಕ್ಟರ್ ಸ್ಪೇಸ್ ಫಾರ್ಮ್ ಮಾಡುತ್ತದೆ. ಆದ್ದರಿಂದ ಇಲ್ಲಿ A ಇದಾಗಿತ್ತು ಈ ಉದಾಹರಣೆ ನಾವು A ಜೊತೆ ಮೊದಲೇ ಚರ್ಚಿಸಿದ ಹಾಗೆ
ಮತ್ತು ನಾವು ಇದನ್ನು ಎಕಲಾನ್ ಫಾರ್ಮ್ ರೆಡ್ಯೂಸ್ ಮಾಡಬಹುದು. ಲೋಡೆಡ್ ಯೂಸ್ಡ್ ಎಕಲಾನ್ ಫಾರ್ಮ್. ಮತ್ತು ಇದು ನಮಗೆ ಹೇಳುತ್ತದೆ ಈ x1 x2 x3 x4 ಆಯ್ಕೆಯಿಂದ ಯಾಕೆಂದರೆ ನಮ್ಮ ಬಳಿ ಇಲ್ಲಿ ಫ್ರೀ ವೇರಿಯೇಬಲ್ ಇದೆ ಆದ್ದರಿಂದ ಇದು ಇಲ್ಲಿ ಪಿವೋಟ್ ಆಗಿದೆ ಇಲ್ಲಿ ಪಿವೋಟ್ ಇದೆ. ಆದರೆ ಈ ಕಾಲಮ್ನಲ್ಲಿ ಪಿವೋಟ್ ಇಲ್ಲ ಮತ್ತು ಇದರಲ್ಲಿ ಪಿವೋಟ್ ಇಲ್ಲ ಆದ್ದರಿಂದ ನಾವು ಈ x2 ಮತ್ತು ಈ x5 ಅನ್ನು ಆಲ್ಫಾ1 ಮತ್ತು ಆಲ್ಫಾ ಎಂದು ಆಯ್ಕೆ ಮಾಡಿ ಫ್ರೀ ವೇರಿಯೇಬಲ್ ಆಗಿ ಆಯ್ಕೆ ಮಾಡಬಹುದು. ನಾವು ಇತರ ಎಲ್ಲ x1 x2 x3 ಮತ್ತು x4 ಅನ್ನು ಕಂಪ್ಯೂಟ್ ಮಾಡಬಹುದು ಮತ್ತು ಇವುಗಳನ್ನು ಕಂಬೈನ್ ಮಾಡಿದಾಗ ನಮಗೆ ಈ ಸಮೀಕರಣ ದೊರೆಯಿತು x1 x2 x3 x4 ಬೇರೇನೂ ಅಲ್ಲ ಆಲ್ಫಾ1 ಟೈಮ್ಸ್ -2 1 0 0 0 ಮತ್ತು ಆಲ್ಫಾ2 ಟೈಮ್ಸ್ ಈ ವೆಕ್ಟರ್. ಆದ್ದರಿಂದ ನಾವು ಇಲ್ಲಿ ಗಮನಿಸಿದ್ದೇನೆಂದರೆ ಈ ಎರಡು ವೆಕ್ಟರ್ಗಳ ಸಹಾಯದಿಂದ ನಾವು ಸಂಪೂರ್ಣ ಸೆಟ್ ಅನ್ನು ಜನರೇಟ್ ಮಾಡಬಹುದು. ಈ x0 ಯ ಸಂಪೂರ್ಣ ಸಲ್ಯೂಷನ್ ಸೆಟ್ ಅನ್ನು. ಯಾಕೆಂದರೆ ನಾವು ಕೇವಲ ಈ ಆಲ್ಫಾ ಸಿ ಸಂಖ್ಯೆಗಳನ್ನು ಬದಲಿಸುತ್ತಿರಬೇಕು ಮತ್ತು ಇಲ್ಲಿ ಯಾವುದೇ ಆಲ್ಫಾಗೆ ನಾವು ಯಾವುದೇ ಆಯ್ಕೆ ಮಾಡಿದರೂ x0 ಗೆ ಇದೇ ಸಲ್ಯೂಷನ್ ಆಗುತ್ತದೆ. ಮತ್ತೆ ಈ x0 ಯ ಎಲ್ಲಾ ಸಾಧ್ಯ ಸಲ್ಯೂಷನ್ ಅನ್ನು ಈ ಎರಡು ವೆಕ್ಟರ್ಗಳನ್ನು ಬಳಸಿ ಜನರೇಟ್ ಮಾಡಬಹುದು. ಮತ್ತು ಈ ಎರಡು ವೆಕ್ಟರ್ಗಳನ್ನು ನೋಡಿದರೆ ಇವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಎಂದು ಸುಲಭವಾಗಿ ಗುರುತಿಸಬಹುದು. ಇದನ್ನು ವಿದ್ಯುಕ್ತವಾಗಿ ಪ್ರೂವ್ ಕೂಡ ಮಾಡಬಹುದು. ಈ ಲೀನಿಯರ್ ಕಾಂಬಿನೇಷನ್ ಸೆಟ್ 20 ಯ ಸಹಾಯದಿಂದ ಇದರರ್ಥ ಗುಣಾಂಕಗಳಾದ λ1 λ2 0ಗೆ ಸಮವಾಗಿದೆ ಆಗಿದೆ. ಆದ್ದರಿಂದ ಈ ಎರಡು ವೆಕ್ಟರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಮತ್ತು ಅವುಗಳ ಲೀನಿಯರ್ ಕಾಂಬಿನೇಷನ್ಗಳಿಂದ ನಾವು ಸಲ್ಯೂಷನ್ ಸೆಟ್ನ ಯಾವುದೇ ವೆಕ್ಟರ್ ಅನ್ನು ಜನರೇಟ್ ಮಾಡಬಹುದು. ಆದ್ದರಿಂದ ಈ ಎರಡು ವೆಕ್ಟರ್ಗಳು ಬೇಸಿಸ್ ಅನ್ನು ಫಾರ್ಮ್ ಮಾಡುತ್ತದೆ ಯಾಕೆಂದರೆ ಇದು ಬೇಸಿಸ್ ಜನರೇಟ್ ಮಾಡುವ ಪ್ರಾಪರ್ಟಿ ಹೊಂದಿದೆ. ಈ ಸಲ್ಯೂಷನ್ ಸೆಟ್ನ ಯಾವುದೇ ಎಲಿಮೆಂಟ್ ಅನ್ನು ಜನರೇಟ್ ಮಾಡಬಹುದು ಈ ಎರಡರ ಸಹಾಯದಿಂದ ಅಥವಾ ಈ ಎರಡು ವೆಕ್ಟರ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿ. ಮತ್ತು ಈ ಎರಡು ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದು ಸಲ್ಯೂಷನ್ ಸೆಟ್ ಅನ್ನು ಸ್ಪ್ಯಾನ್ ಮಾಡುತ್ತವೆ ಮತ್ತು ಈ ಎರಡು ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ. ಆದ್ದರಿಂದ ಅವು ಬೇಸಿಸ್ ಅನ್ನು ಫಾರ್ಮ್ ಮಾಡುತ್ತವೆ. ಆದ್ದರಿಂದ ಈ ವೆಕ್ಟರ್ಗಳು ಈ ಸಲ್ಯೂಷನ್ಗಳನ್ನು ಜನರೇಟ್ ಮಾಡುತ್ತವೆ ಮತ್ತು ಈ ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ. ಆದ್ದರಿಂದ ಈ ವೆಕ್ಟರ್ಗಳು ನಲ್ ಸ್ಪೇಸ್ನ ಬೇಸಿಸ್ ಅನ್ನು ಫಾರ್ಮ್ ಮಾಡುತ್ತವೆ. ಇಲ್ಲಿ ನೆನಪಿಟ್ಟುಕೋ ನಾವು ಈ ಸಲ್ಯೂಷನ್ ಸೆಟ್ ಅನ್ನು ನಲ್ ಸ್ಪೇಸ್ ಎಂಬ ವಿಶೇಷ ಹೆಸರಿನಿಂದ ಕರೆದಿದ್ದೇವೆ. ಈ ವೆಕ್ಟರ್ ಸ್ಪೇಸ್ ಅನ್ನು ನಲ್ ಸ್ಪೇಸ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ವೆಕ್ಟರ್ಗಳು ಎ ನ ನಲ್ ಸ್ಪೇಸ್ಗೆ ಬೇಸಿಸ್ ಫಾರ್ಮ್ ಮಾಡುತ್ತವೆ ಹಾಗೂ ಈ ನಲ್ ಸ್ಪೇಸ್ ಎ ನ ಡೈಮೆನ್ಷನ್ಗೂ ಕೂಡ. ಈ ಸಂದರ್ಭದಲ್ಲಿ ಇದು 2 ಆಗಿದೆ ಹಾಗೂ ಇದಕ್ಕೂ ಒಂದು ಹೆಸರಿದೆ ಅದುವೇ ನಲ್ಲಿಟಿ. ಆದ್ದರಿಂದ ನಲ್ಲಿಟಿ ಎಂದರೆ ಬೇರೇನೂ ಅಲ್ಲ ಎ ನ ನಲ್ ಸ್ಪೇಸ್ನ ಡೈಮೆನ್ಷನ್ ಆಗಿದೆ. ನಾವು ಮಾಡಿರುವ ವೀಕ್ಷಣೆಗಳ ಆಧಾರದ ಮೇಲೆ ಈ ಬೇಸಿಸ್ ಮತ್ತು ಡೈಮೆನ್ಷನ್ನ ಕುರಿತಾಗಿ ನಮ್ಮ ಬಳಿ ಕೆಲವು ಉಪಯುಕ್ತ ಫಲಿತಾಂಶಗಳಿವೆ. ಆದ್ದರಿಂದ ಈ ಫೈನೈಟ್ ಡೈಮೆನ್ಷನ್ n ನ ವೆಕ್ಟರ್ ಸ್ಪೇಸ್ V ಆಗಿರಲಿ ಇದರಿಂದ ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ n ಆಗುತ್ತದೆ. ಹೀಗಿದ್ದಲ್ಲಿ V ನಲ್ಲಿಯ ಯಾವುದೇ +1 ಅಥವಾ ಹೆಚ್ಚು ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತವೆ. ಹೀಗಾಗಿ ನಾವು ಇದು ಇನ್ನೊಂದು ಒಳ್ಳೆಯ ಉದಾಹರಣೆಯಾಗಿದೆ. ಈ ಎಲ್ಲಾ ಫಲಿತಾಂಶಗಳನ್ನು ನಾವು ಸಾಬೀತುಪಡಿಸುವುದಿಲ್ಲ ಆದರೆ ನಾವು ಕನಿಷ್ಠ ಪಕ್ಷ ಕೆಲವು ಸರಳ ಉದಾಹರಣೆಗಳಿಂದ ಈ ಫಲಿತಾಂಶಗಳು ಹೇಗೆ ಸರಿಯಾಗಿವೆ ಎಂದು ತಿಳಿದುಕೊಳ್ಳಬಹುದು. ಹೀಗಾಗಿ ಇವತ್ತಿನ ಲೆಕ್ಚರ್ನಲ್ಲಿ ಆರಂಭಿಸಿದ ಉದಾಹರಣೆಯಲ್ಲಿ ಯಾವುದೇ n+1 ನಮ್ಮ ಬಳಿ ಆ 4 ವೆಕ್ಟರ್ಗಳಿವೆ ಆದರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್ ಮತ್ತು ಅದು ಸ್ಪ್ಯಾನಿಂಗ್ ಸೆಟ್ ಆಗಿತ್ತು ಆದರೆ ಒಂದು ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್ ಆಗಿತ್ತು. ಆದ್ದರಿಂದ ಅದು ಬೇಸಿಸ್ ಆಗಿರಲಿಲ್ಲ ಹೀಗಾಗಿ ಅವುಗಳ ವೆಕ್ಟರ್ಗಳು 4 ಆಗಿದ್ದವು. ನಾವು ಆ 3 ವೆಕ್ಟರ್ಗಳನ್ನು ತೆಗೆದುಕೊಂಡು ನೋಡಿದ್ದೇವೆ. ಮೊದಲನೇ 3 ವೆಕ್ಟರ್ಗಳು ಯಾವುದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಮತ್ತು ಸ್ಪ್ಯಾನಿಂಗ್ ಸೆಟ್ ಕೂಡ ಫಾರ್ಮ್ ಮಾಡುತ್ತವೆ. ಅದು ಬೇಸಿಸ್ ಆಗಿತ್ತು ಹೀಗಾಗಿ R3ಗೆ ಬೇಸಿಸ್ನ ವೆಕ್ಟರ್ಗಳು ಅಲ್ಲಿ 3 ಆಗಿದ್ದವು. ಆದ್ದರಿಂದ ಸ್ಪ್ಯಾನ್ R3 ಇದರ 4 ವೆಕ್ಟರ್ಗಳಿದ್ದರೆ ಅಲ್ಲಿ ಬೇಸಿಸ್ ಇರಲಾರದು ಏಕೆಂದರೆ 4 ವೆಕ್ಟರ್ಗಳು R3ರಲ್ಲಿ ಅವುಗಳು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರಬೇಕಾಗುತ್ತದೆ. ಇದು ಇಲ್ಲಿ ಫಲಿತಾಂಶವಾಗಿದೆ. ಆದ್ದರಿಂದ ಯಾವುದೇ n+1 ಅಥವಾ ನಾವು V ಯಲ್ಲಿ ತೆಗೆದುಕೊಳ್ಳುವ ಹೆಚ್ಚು ವೆಕ್ಟರ್ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರಬೇಕು. ಆದ್ದರಿಂದ ಡೈಮೆನ್ಷನ್ n ಆಗಿರುವ ವೆಕ್ಟರ್ ಸ್ಪೇಸ್ನಲ್ಲಿ ನಮಗೆ n ಗಿಂತ ಹೆಚ್ಚು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಸಿಗುವುದಿಲ್ಲ. ಹಾಗೂ ನಾವು ಯಾವುದೇ n+1 ಹಾಗೂ ಹೆಚ್ಚು ತೆಗೆದುಕೊಂಡರೆ ಅವು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತವೆ. ಯಾವುದೇ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್
n ಎಲಿಮೆಂಟ್ಸ್ನೊಂದಿಗೆ v ಯ ಬೇಸಿಸ್ n ಆಗಿರುವಾಗ ಇನ್ನೊಂದು ಸುಂದರವಾದ ಫಲಿತಾಂಶ. ಎಲ್ಲಿ ನಾವು ಬೇಸಿಸ್ಗಾಗಿ ಎಲಿಮೆಂಟ್ಸ್ ಅನ್ನು ಆಯ್ಕೆ ಮಾಡುವ ಕೆಲಸ ಮಾಡಬೇಕಾಗಿಲ್ಲ. ನಾವು ಯಾವುದೇ n ಎಲಿಮೆಂಟ್ಸ್ ಅನ್ನು ತೆಗೆದುಕೊಳ್ಳಬಹುದು. ಆದರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಆದ್ದರಿಂದ n ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ ಗಳಿರುವ ಸೆಟ್ ಬೇಸಿಸ್ ಆಗುತ್ತದೆ. ಹಾಗೂ ಬೇಸಿಸ್ನಿಂದಾಗಿ ಇದು ತನ್ನಂತಾನೇ ಸ್ಪ್ಯಾನಿಂಗ್ ಸೆಟ್ ಆಗುತ್ತದೆ. ಲಿನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುವ ಯಾವುದೇ n ವೆಕ್ಟರ್ಗಳನ್ನು ಪಿಕ್ ಮಾಡಿದ್ದಲ್ಲಿ ಅದು ಬೇಸಿಸ್ ಆಗುತ್ತದೆ. ಮತ್ತು ಯಾವುದೇ ಸ್ಪ್ಯಾನಿಂಗ್ ಸೆಟ್ v1 v2 v3 vn n ಎಲಿಮೆಂಟ್ಗಳ ಜೊತೆ ಅಂದರೆ ಪುನಃ n ಎಲಿಮೆಂಟ್ಸ್ ಇರುವ ಸ್ಪ್ಯಾನಿಂಗ್ ಸೆಟ್ನ ತರಹ. ಆದ್ದರಿಂದ ಅದು ಕೂಡ ಬೇಸಿಸ್ ಆಗುತ್ತದೆ. ಸೊ ಒಂದು ವೆಕ್ಟರ್ ಸ್ಪೇಸ್ನಲ್ಲಿ ಫೈನೈಟ್ ಬೇಸಿಸ್ ಇದ್ದರೆ ಅದರ ಎಲ್ಲಾ ಬೇಸಿಸ್ಗಳ ಎಲಿಮೆಂಟ್ಸ್ಗಳ ಸಂಖ್ಯೆ ಒಂದೇ ಆಗಿರುತ್ತದೆ. ಇದು ಕೂಡ ಒಂದು ಸುಂದರವಾದ ಫಲಿತಾಂಶ. ಅಂದರೆ ಬೇಸಿಸ್ನಲ್ಲಿ ನಮ್ಮ ಬಳಿ n ಸಂಖ್ಯೆಯ ಎಲಿಮೆಂಟ್ಸ್ ಇದ್ದರೆ ನಿಮ್ಮ ಬಳಿ ಎಲ್ಲಾ ಬೇರೆ ಬೇರೆ ಬೇಸಿಸ್ಗಳ ಸೆಟ್ ಇದ್ದರೂ ಅವುಗಳ ಎಲಿಮೆಂಟ್ಸ್ನ ಸಂಖ್ಯೆ ಒಂದೇ ಆಗಿರುತ್ತದೆ. ಯಾಕೆಂದರೆ ಆ n ಡೈಮೆನ್ಷನ್ ಆಗಿದೆ. ಅಂದರೆ ನಾವು ಯಾವುದೇ ಬೇಸಿಸ್ ತೆಗೆದುಕೊಂಡರೂ ಡೈಮೆನ್ಷನ್ ವೆಕ್ಟರ್ ಸ್ಪೇಸ್ನಲ್ಲಿ n ಆಗಿದೆ. ಹಾಗಿದ್ದಲ್ಲಿ ಸೆಟ್ನಲ್ಲಿ n ಎಲಿಮೆಂಟ್ಸ್ ಇರಬೇಕು. ಮತ್ತು ಒಂದು ವೆಕ್ಟರ್ ಸ್ಪೇಸ್ನ ಯಾವುದೇ ಬೇಸಿಸ್ನಲ್ಲಿಯ ಎಲಿಮೆಂಟ್ಗಳ ಸಂಖ್ಯೆಯನ್ನು ಡೈಮೆನ್ಷನ್ ಎನ್ನಲಾಗುತ್ತದೆ. ಇದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಉದಾಹರಣೆಗೆ ನಾವು ಇಲ್ಲಿ ಈ 4 ವೆಕ್ಟರ್ಗಳನ್ನು ತೆಗೆದುಕೊಳ್ಳೋಣ. ಇವು R4 ಸೆಟ್ನ ಬೇಸಿಸ್ ಫಾರ್ಮ್ ಮಾಡುತ್ತವೆ. R4ರ ಬೇಸಿಸ್ ಫಾರ್ಮ್ ಮಾಡುತ್ತದೆ. ಇಲ್ಲಿ ನೋಟ್ ಮಾಡಿ ಕೊಟ್ಟಿರುವ ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಹಾಗೂ ಇದನ್ನು ನಾವು ಸುಲಭವಾಗಿ ಚೆಕ್ ಮಾಡಬಹುದು. ಇವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತವೆ ಇಂತಹ ವಿಶೇಷ ಸ್ಟ್ರಕ್ಚರ್ ಇದ್ದಾಗ. ಆದ್ದರಿಂದ ಎಲ್ಲಾ 1 ಮತ್ತು ಈ 3 ಒಂದುಗಳು 2 ಒಂದುಗಳು ಮತ್ತು ಒಂದು ಬೇಸಿಸ್ ಅನ್ನು ಫಾರ್ಮ್ ಮಾಡುತ್ತವೆ. ಇದನ್ನು ನಾವು ಉದಾಹರಣೆಗೆ ಈ R3ರಲ್ಲಿ ನೋಡಿದ್ದೇವೆ. ಇವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆದ ಕಾರಣ ಇದು ಬೇಸಿಸ್ ಅನ್ನು ಫಾರ್ಮ್ ಮಾಡುತ್ತದೆ. ಮತ್ತು ನಮಗೆ ತಿಳಿದಿದೆ R4ರ ಡೈಮೆನ್ಷನ್ 4 ಎಂದು. ಆದ್ದರಿಂದ ಅದನ್ನು ನಾವು ಚೆಕ್ ಮಾಡಬೇಕಾಗಿಲ್ಲ. ಅವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆಯಾ ಎಂದು ಚೆಕ್ ಮಾಡಬೇಕು. ಹಾಗೂ ಸಂಖ್ಯೆಯಲ್ಲಿ ಯಾಕೆಂದರೆ R4ರ ಡೈಮೆನ್ಷನ್ ಕೂಡ ನಮಗೆ ತಿಳಿದಿದೆ. ಆದ್ದರಿಂದ ನಮ್ಮ ಬಳಿ 4 ಲೀನಿಯರ್ಲಿ ಯಾವುದೇ 4 ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳು R4 ಇಂದ ಇವೆ. ಈ 4 ವೆಕ್ಟರ್ಗಳನ್ನು ಮಾತ್ರವಲ್ಲದೆ ನಾವು ಬೇಸಿಸ್ ಅನ್ನು ಫಾರ್ಮ್ ಮಾಡುವ ಯಾವುದೇ 4 ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳನ್ನು ಪಿಕ್ ಮಾಡಬಹುದು ಕೊಟ್ಟಿರುವ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳಲ್ಲಿ. ಮತ್ತು ಅಲ್ಲಿ ಇದು ಬೇಸಿಸ್ ಆಗಿರಬೇಕು ಯಾಕೆಂದರೆ ಡೈಮೆನ್ಷನ್ 4 ಆಗಿದೆ. ಮತ್ತು ನಮ್ಮ ಬಳಿ ಈ 4 ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳಿವೆ. ಈ R3 ಅಲ್ಲಿರುವ ಈ 4 ವೆಕ್ಟರ್ಗಳನ್ನು ಪರಿಗಣಿಸಿ ಹಾಗೂ ಈ 4 ವೆಕ್ಟರ್ R ಫ್ರಾಮ್ R3 ಅನ್ನು ಪರಿಗಣಿಸಿದರೆ ಮತ್ತು ನಮಗೆ ತಿಳಿದಿದೆ R3ರ ಡೈಮೆನ್ಷನ್ 3 ಎಂದು. ಸೊ ಡೈಮೆನ್ಷನ್ 3 ಆಗಿರುವಾಗ ಈ ವೆಕ್ಟರ್ಗಳು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರಬೇಕು. ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬಾರದು ಯಾಕೆಂದರೆ ಅವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದರೆ ಅವು ಬೇಸಿಸ್ ಫಾರ್ಮ್ ಮಾಡಬಹುದು. ಹಾಗೂ ಅವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದರೆ ಅವುಗಳು ಫಾರ್ಮ್ ಮಾಡುವ ಬೇಸಿಸ್ನಲ್ಲಿ ಕೇವಲ R3 ಎಲಿಮೆಂಟ್ಸ್ ಇರುತ್ತವೆ ಹಾಗೂ ಇದಕ್ಕಿಂತ ಹೆಚ್ಚು ಅಲ್ಲ. ಮತ್ತು ಇಲ್ಲಿ ನಮ್ಮ ಬಳಿ 4 ಎಲಿಮೆಂಟ್ಗಳಿವೆ. ಆದ್ದರಿಂದ ಅವುಗಳು ಖಂಡಿತವಾಗಿಯೂ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತವೆ. ಇದರಿಂದ ನಾವು ತಿಳಿಯಬಹುದು R3ರ ಡೈಮೆನ್ಷನ್ ನಿಂದ ಯಾವುದು 3 ಆಗಿದೆ. ಇದಕ್ಕೆ ಬೇಸಿಸ್ ಇರಲಾರದು ಯಾಕೆಂದರೆ ಈ ಸೆಟ್ನಲ್ಲಿ 4 ಎಲಿಮೆಂಟ್ಸ್ ಇರಲಾಗದು. ಸರಿ, ಹಾಗಾದರೆ ಇಲ್ಲಿ ಕನ್ಕ್ಲೂಷನ್ ಏನೆಂದರೆ ನಮ್ಮ ಬಳಿ ಡೈಮೆನ್ಷನ್ ಇದೆ. ಅಂದರೆ ವೆಕ್ಟರ್ ಸ್ಪೇಸ್ ವಿನಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳ ಗರಿಷ್ಠ ಸಂಖ್ಯೆ ಮತ್ತು ಬೇಸಿಸ್ ಇದೆ. ಅಂದರೆ ವೆಕ್ಟರ್ ಸ್ಪೇಸ್ ಅನ್ನು ಸ್ಪ್ಯಾನ್ ಮಾಡುವ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳ ಒಂದು ಸೆಟ್ ಆಗಿದೆ. ಹೀಗಾಗಿ ಈ ಲೆಕ್ಚರ್ಗಳನ್ನು ತಯಾರಿಸುವ ಉಲ್ಲೇಖಗಳು ಇವಾಗಿವೆ. ಹಾಗೂ ತುಂಬಾ ಧನ್ಯವಾದಗಳು.